ರಕ್ಷಣೆ ಕೊಡಬೇಕಿದ್ದ ಪೊಲೀಸರಿಂದಲೇ ದರ್ಪ. ಹಾಸನದ ಎಎಸ್ಐ ದೇವರಾಜ್ನಿಂದ ಮಹಿಳೆಯ ಮೇಲೆ ದರ್ಪ ತೋರಿಸಲಾಗಿದೆ. ದರ್ಪ ತೋರಿದ ಎಎಸ್ಐ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯ ಕೇಳಿಬಂದಿದೆ. ಕಠಿಣ ಕ್ರಮಕ್ಕೆ ಒತ್ತಾಯಿಸಿದೆ ಮಹಿಳಾ ಆಯೋಗ. ಹಾಸನ ಜಿಲ್ಲೆ ಅರಕಲಗೂಡು ಪೊಲೀಸ್ ಠಾಣಾ ಪ್ರಕರಣ ಇದು. ಕುಟುಂಬದಿಂದ ಹಲ್ಲೆ ಆಗ್ತಿದೆ ಅಂತ 112ಗೆ ಕರೆ ಮಾಡಿದ್ರು ಮಹಿಳೆ. ಈ ವೇಳೆ ಸ್ಥಳಕ್ಕೆ ಬಂದಿದ್ರು ಬೀಟ್ ಪೊಲೀಸ್ ವ್ಯಾನ್ ಅವರು. ಎಎಸ್ಐ ದೇವರಾಜ್ನಿಂದ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ. ಹಾಸನ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ನಾಗಲಕ್ಷ್ಮಿ ಚೌಧರಿ. ಸೂಕ್ತ ತನಿಖೆ ಮಾಡಿ ವರದಿ ನೀಡುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಮಹಿಳೆ ಮೇಲೆ ದರ್ಪ ತೋರಿದ ಎಎಸ್ಐ ವಿರುದ್ಧ ಕಠಿಣ ಕ್ರಮಕ್ಕೆ ಇದೀಗ ಮಹಿಳಾ ಆಯೋಗ ಒತ್ತಾಯಿಸಿರುವುದು. ಕುಟುಂಬದಿಂದ ಹಲ್ಲೆ ಆಗ್ತಿದೆ ಅಂತ ಮಹಿಳೆ 112ಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆ ಬೀಟ್ನವ್ರು ಏನಿರ್ತಾರೆ ಆ ಪೊಲೀಸರು ಬಂದಿದ್ರು. ಸ್ಥಳಕ್ಕೆ ಎಎಸ್ಐ ದೇವರಾಜ್ನಿಂದ ಬಂದರು. ಅವಾಚ್ಯ ಶಬ್ದಗಳಿಂದ ಮಹಿಳೆ ಮೇಲೆ ನಿಂದನೆ ಮಾಡಿದ್ದಾರೆ. ಎಎಸ್ಐ ದರ್ಪದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ವೈರಲ್ ವಿಡಿಯೋ ಕಂಡು ಮಹಿಳಾ ಆಯೋಗ ಕಿಡಿಕಾರಿದೆ. ಕೂಡಲೇ ಇದೀಗ ಎಎಸ್ಐ ವಿರುದ್ಧ ಕ್ರಮ ಜರುಗಿಸುವಂತೆ ಪತ್ರವನ್ನು ಬರೆದಿದ್ದಾರೆ. ಹಾಸನ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ನಾಗಲಕ್ಷ್ಮಿ ಚೌಧರಿ. ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಿ ವರದಿ ಕೊಡುವಂತೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಪತ್ರವನ್ನ ಬರೆದಿರೋದಿದು. ಏನಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಮಾಡಿ ನೆರವಿಗಾಗಿ ಕರೆ ಮಾಡಿದ ಮಹಿಳೆ ಮೇಲೆ ಎಎಸ್ಐ ಶ್ರೀ ದೇವರಾಜ್ ಅವರು ದರ್ಪ ತೋರಿರೋ ಬಗ್ಗೆ ಎಲ್ಲದರ ಬಗ್ಗೆನೂ ವರದಿಯನ್ನ ಕೊಡಿ ಅಂತ ಇದೀಗ ಚೌಧರಿ ಅವರು ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದಿದ್ದಾರೆ. ರಕ್ಷಣೆ ಕೊಡಬೇಕಾದವರು ನೋಡಿ, ಮಹಿಳೆ ಸಂಕಷ್ಟದಲ್ಲಿ ಸಮಸ್ಯೆ ಆಗಿದೆ, ನೆರವಿಗಾಗಿ 112 ಇರೋದು ಯಾವುದಕ್ಕೆ? ಇದೇ ಕಾರಣಕ್ಕಾಗಿ. ಎಮರ್ಜೆನ್ಸಿ ಏನಾದರೂ ಸಮಸ್ಯೆಗಳಾದರೆ, ಏನಾದರೂ ತೊಂದರೆಗಳಾದರೆ, ಏನಾದರೂ ಗಲಾಟೆಗಳಾದರೆ ತತ್ಕ್ಷಣವೇ ಬಂದು ಪೊಲೀಸರು ರಕ್ಷಣೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ 112 ವ್ಯವಸ್ಥೆ ಇದೆ ನಮ್ಮ ಹತ್ರ. ಹೀಗೆ ರಕ್ಷಣೆ ಕೊಡಬೇಕಾದಂತಹ ಪೊಲೀಸರೇ ಈ ರೀತಿಯಾಗಿ ಬಂದು ಮಹಿಳೆಯ ಮೇಲೆ ದರ್ಪ ತೋರ್ತಾರೆ ಅಂತ ಹೇಳಿದ್ರೆ, ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡ್ತಾರೆ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು. ಈ ವಿಡಿಯೋ ನೀವೇನು ವಿಡಿಯೋ ನೋಡ್ತಾ ಇದ್ದೀರಿ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಎಎಸ್ಐ ದೇವರಾಜ್ ಎನ್ನುವಂತಹ ಈ ವ್ಯಕ್ತಿ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಇದು ವಿಡಿಯೋ ವೈರಲ್ ಆಗಿತ್ತು. ಇದು ಮಹಿಳಾ ಆಯೋಗದ ಗಮನಕ್ಕೂ ಕೂಡ ಬಂತು. ಹೀಗಾಗಿ ಹಾಸನ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದು ಇದರ ಬಗ್ಗೆ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ಪತ್ರದಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆ ಉಲ್ಲೇಖ ಕೂಡ ಆಗಿದೆ.